ಸರಿಗಮ ವಿಜಯ್ ಅವರ ಮತ್ತೊಬ್ಬ ಅತ್ಯಾಪ್ತರಾದಂತಹ ರಾಜು ಅವರು ಕೂಡ ನನ್ನ ಜೊತೆಗಿದ್ದಾರೆ. ಬಾಲ್ಯದಿಂದಲೂ ಕೂಡ ಅವ್ರ ಜೊತೆಗೆ ಆಡ್ಕೊಂಡು ಬೆಳ್ಕೊಂಡು ಬಂದಿರೋರು. ಜೊತೆಗೆ ಅವ್ರು ಈಗ ಇತ್ತೀಚೆಗೆ ಅವರ ಫ್ಯಾಮಿಲಿಗೆ ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ ನಮ್ಮ ಜೊತೆಗೆ. ಸರ್, ಇತ್ತೀಚೆಗೆ ಅವರ ಆರೋಗ್ಯ ಹದಗೆಟ್ಟಿತ್ತು, ಬಟ್ ಕಂಬ್ಯಾಕ್ ಆಗ್ತಾರೆ, ಎಲ್ಲ ಚೆನ್ನಾಗಿದ್ರು. ಬಿಕಾಸ್ ನ್ಯೂ ಇಯರ್ ದಿನ ಸಾಕಷ್ಟು ಆ್ಯಕ್ಟಿವ್ ಆಗಿದ್ರು, ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಏನಾಯಿತು ಸರ್ ಎಕ್ಸಾಕ್ಟ್ಲಿ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ನಾವು ಅವರು ಸರಿಗಮ್ಮ ವಿಜಯ್ ಅಂದರೆ ಮೊದಲು ಅವ್ರದ್ದು ಹೆಸರು ವಿಜಯ್ ಕುಮಾರ್ ಅಂತ, ನನ್ನ ಹೆಸರು ರಾಜೇಂದ್ರ ಅಂತ. ನಾವು ಅವರು ಎಚ್ ಎಲ್ಲಿ ಹುಟ್ಟು ಬೆಳೆದವರು. ಅಂದರೆ ಎಚ್ ಎಲ್ ಕ್ವಾರ್ಟರ್ಸ್ ಇತ್ತು, ಡಿ ಟೈಪು, ನಾವು ಎನ್ ಟೈಪು. ಆವಾಗ ನಾವು ಹೋಗಬೇಕಾದ್ರೆ ನಾನು ಆವಾಗ 5-6 ವಯಸ್ಸಾಗಿತ್ತು. ಅವರು ನನಗೆ ಕರ್ಕೊಂಡು ಹೋಗೋರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆವಾಗ ಎಚ್ ಎಲ್ಲಲ್ಲಿ ಅವ್ರಿಗೆ 12ನೇ ವಯಸ್ಸಲ್ಲಿ ನಾಟಕ ಆಡಲೇಬೇಕು ಅಂತ ಘಟೋದ್ಗಜ ಅಂತ ಒಂದು ನಾಟಕ ಮಾಡಿದ್ರು. ಆ ಘಟೋದ್ಗಜ ನಾಟಕದಲ್ಲಿ ತುಂಬ ಪ್ರಸಿದ್ಧವಾಗೋಯ್ತು. ಎಲ್ಲೇ ಹೋದ್ರೂ ಇವ್ರ ನಾಟಕ ಎಲ್ಲರೂ ನೀವೇ ಆಡಬೇಕು ಅಂತ ಹೇಳಿದ್ಮೇಲೆ ಅವ್ರಿಗೆ ಚಿತ್ರರಂಗದಲ್ಲಿ ತುಂಬ ಆಸೆ ಇತ್ತು. ಆದರೆ ಅವರು ಫ್ಯಾಮ್ಲಿಯಲ್ಲಿ ಯಾರೂ ಇರಲಿಲ್ಲ. ಇಲ್ಲ, ನಾನು ಹೋಗ್ತೀನಿ, ಚಿತ್ರರಂಗಕ್ಕೆ ಬರ್ತೀನಿ ಅಂತ ಸಾಧನೆ ಮಾಡಿ ಹೀಗೋ ಮಾಡಿ 76ನೇ ಇಯರಲ್ಲಿ NGF ಅಲ್ಲಿ ಕೆಲಸ ಸಿಕ್ತು. NGF ಅಲ್ಲಿ ಏನಾಯಿತು, ಅವಾಗ ಎಲ್ಲ ITI ಫ್ಯಾಕ್ಟ್ರಿ, HL ಫ್ಯಾಕ್ಟ್ರಿಗಳು ಎಲ್ಲ ಈ ನಾಟಕ ಆಗಲಿ, ಅವಾಗ ಈ ಕಾಂಪಿಟಿಷನ್ನಲ್ಲಿ ಅವಾಗ NGF ಫಸ್ಟ್ ಪ್ರೈಸ್ ಬರೋದು ಸರಿಗಮ ವಿಜಿಗೆ. ಆಮೇಲೆ ಅವ್ರಿಗೆ ಡಾಕ್ಟ್ರೇಟ್ ಬಂತು, ನನಗೂ ಡಾಕ್ಟ್ರೇಟ್ ಬಂತು. ಎಂಟೈರ್ ಫ್ಯಾಮ್ಲಿನಲ್ಲಿ ವಿಡಿಯೋ ಫೋಟೋ ಇವತ್ತಿಗೂ ನಾನೇ ಇರೋದು ಅವ್ರ ಫ್ಯಾಮಿಲಿನಲ್ಲಿ. ಒಡನಾಟ ಅಂದರೆ ಹೇಗೆಂದರೆ, ನಾನು ಅವರು ವಿಜಯ್ ಕುಮಾರು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳೇ ನಾವು. ಇವತ್ತು ರಾಜ್ಕುಮಾರ್ ಕೂಡ ಬಂದು ಅವ್ರಿಗೆ ಸಂಸಾರದಲ್ಲಿ ಸರಿಗಮ 100ನೇ ಚಿತ್ರಕ್ಕೆ ಬಂದರು. ಅವರು ಕೂಡ ಬ್ಲೆಸ್ಸಿಂಗ್ ತೊಗೊಂಡಿದ್ದಾರೆ. ಆದರೆ ನಮ್ಮ ಉಮಾಶ್ರೀ ಅವರಾಗಲಿ, ಪ್ರಭಾಕರ್ ಪಿಕ್ಚರ್ಗೂ ನಾನು ಫೋಟೋಗ್ರಾಫಿ ಮಾಡಿದ್ದೀನಿ. ರಾಜು ಅವರೇ, ನೀವು ಬರಬೇಕು, ಅಟ್ಲೀಸ್ಟ್ ನೀವು ಫೋಟೋಗ್ರಾಫರ್ನಾಗಬೇಕು ನಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಬೆಳುವಲ್ಲದ ಮಡಿಲಲ್ಲಿ ಮೊದಲನೇ ಚಿತ್ರಕ್ಕೆ ಅವರು ಹೋಗಿದ್ದು, ಎಂಟ್ರಿ ಆಗಿದ್ದು. ನಾನು ಕೂಡ ಅವಾಗ ಜೊತೆಗೆ ಫೋಟೋಗ್ರಾಫಿಯಾಗಿ ಮಾಡಿದ್ದೀನಿ. ಆಮೇಲೆ ಕೆಲವು ಕಡೆ ಎಲ್ಲ ನಂದಿ ಬೆಟ್ಟಕ್ಕೆ ಅವ್ರ ಜೊತೆಗೆ ಹೋಗಿ ಎಷ್ಟೋ ಸಾಕಷ್ಟಾಯಿತು. ಚಿತ್ರರಂಗ ಬಿಡಬೇಕು ಅಂತ ಫ್ಯಾಕ್ಟ್ರಿನಲ್ಲಿ ಎಷ್ಟೇ ಹೇಳಿದ್ರು ಫ್ಯಾಕ್ಟ್ರಿಯವ್ರು ಬಿಟ್ಟಿಲ್ಲ. ನಿಮ್ಮಂಥ ಕಲಾವಿದರು ಬೇಕು ಅಂತ. ಕಡೆಗೆ ಅವ್ರು ಏನು ಮಾಡೋರು, ವಾಲಂಟ್ರಿಯಾಗಿ ರಿಟೈರ್ಮೆಂಟ್ ತೊಗೊಂಡು ಆಚೆ ಬಂದರು. ಆದರೆ ಅವರು ಮನೇಲಿ ಕೂತ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆಗೆ ಸ್ಕ್ರಿಪ್ಟ್ ಬರೀತಾಯಿದ್ರು. ತಿರ್ಗಾ ಬೇರೆ ಕಲಾವಿದರಿಗೂ ಅವರು ಮುಂದೆ ತೊಗೊಂಬಂದರು. ಅವರು ಭವ್ಯದವರು ಅವ್ರ ನಾಟಕ ಆಡಿದ್ದಾರೆ, ಉಮಾಶ್ರೀ ಅವರು ಆಡಿದ್ದಾರೆ. ಆಮೇಲೆ ಅವ್ರ ನಾಟಕದಲ್ಲಿ ಪ್ರತಿಯೊಬ್ಬರು ಕಲಾವಿದರು ಇಲ್ಲ ಅಂತಾರೆ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನರಸಿಂಹರಾಜ ಹೇಗೆ, ಆ ಥರ ಇವರು ಕಾಮಿಡಿ ಮಾಡ್ತಾಯಿದ್ರು. ಆರೋಗ್ಯದ ಬಗ್ಗೆ ಅಂತ ಹೇಳ್ತಾ ಹೋಗೋದು ಬಂದಾಗ ಯಾವಾಗಿಂದ ಹದಗಿಡ್ತಾ ಹೋಗ್ತು? ಬಿಕಾಸ್ ಅವ್ರ ಜೊತೆಗೆ ಇರೋದ್ರಿಂದಾಗಿ ಈಗ ಇತ್ತೀಚೆಗೆ 3 ದಿನದಿಂದ ನಮಗೆ 4-5 ದಿನದಿಂದ ನಮಗೆ ಮಾಹಿತಿ ಸಿಗ್ತಾ ಇರೋದು. ಸೊ ಪರ್ಟಿಕ್ಯುಲರ್ಲಿ ಏನಾಗಿತ್ತು, ಬೇರೆ ಆರೋಗ್ಯ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರಾ, ಆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ? ನೋಡಿ, 29ನೇ ತಾರೀಕು ನಾನು ಫೋನ್ ಮಾಡಿದ್ದೆ. ಈ ಥರ ಅವ್ರಿಗೆ ವಿಷಯ ತಿಳಿತು. ಕರ್ನಾಟಕ ಜೈನ್ ಭವನಲ್ಲಿ ಎಲೆಕ್ಷನ್ ಆಯಿತು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, EC ಮೆಂಬರ್. ರಾಜು ಅವರೇ, ನಾನೇ ಮಾತಾಡ್ತೀನಿ ಸ್ಕ್ರಿಪ್ಟ್ ಅಂತ ಹೇಳಿ ಮಾತಾಡಿದ್ದಾರೆ ಮನೆಯಲ್ಲಿ. ಚೆನ್ನಾಗಿದ್ದರು. ಆಮೇಲೆ 1 ವಾರ ಆದಮೇಲೆ ನೋಡಿದರೆ ಆರೋಗ್ಯ ಯಾಕೋ ಸರಿ ಇಲ್ಲ ಅಂತ ಅವ್ರ ಮಗ ಫೋನ್ ಮಾಡಿದ್ರು, ರೋಹಿತು. ಆಗ ನಾನು ವಿಶ್ವನಾಥ್ಗೆ ಹೇಳಿದೆ, ಈಗ ನೋಡಿ ಅಂತ. ಹೋಗಿದ ತಕ್ಷಣ ಇಲ್ಲ, ಸ್ವಲ್ಪ ಅವ್ರಿಗೆ ಲಂಗ್ಸಲ್ಲಿ ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಆಗಿದೆ, ಚೇತರಿಸ್ಕೋತಾ ಇದ್ದಾರಂತ ಡಾಕ್ಟ್ರ್ ಹೇಳೋರು. ಈಗ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೋಡಿದರೆ ಅವ್ರಿಗೆ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ಯಾರೂ ನಂಬಿರಲಿಲ್ಲ. ಇದು ಭಾಳ ದೊಡ್ಡ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗಲಿ, ಪ್ರತಿಯೊಬ್ಬರ ಕಲಾವಿದರು, ಹಳೆಬರಾಗಲಿ ಹೊಸಬರಾಗಲಿ, ಇವರು ಎಷ್ಟೋ ಜನ ದಾಖಲೆ ಮಾಡಿದ್ದಾರೆ. ಇವರು ಸರಿಗಮ ವಿಜಯ್ ಅಂತ, ಸಂಸಾರದಲ್ಲಿ ಸರಿಗಮ ಅಂತ ಹೆಸರು ಒಂದು ಪ್ರಸಿದ್ಧಿ ತೊಗೊಂಡ್ಬಿಟ್ರು. ಯಾಕಂದರೆ ಇವತ್ತು ಬೆಳಗ್ಗೆ ನಾನು ಅವರ ಹಾಸ್ಪಿಟ್ಲಿಗೆ ನೋಡೋಕ್ಕಂತ ಹೋಗೋಣ ಅಂತ ಹೋದರೆ ಮಧ್ಯದಲ್ಲಿ ಫೋನ್ ಬಂತು ಚಿತ್ರರಂಗದಿಂದ, ವಿಜಯ್ ಅವರು ನೋಮೋರು ಅಂತ, ದಯವಿಟ್ಟು ಮನೆಗೆ ಬನ್ನಿ ಇಲ್ಲಿ ಅಂತ. ಇಲ್ಲೇ ನಾವು ಬಂದು ಇದ್ರ ಮುಂದೆ ನಾನು ಏನು ಹೇಳೋಕ್ಕಾಗ್ತಿಲ್ಲ. ಅವ್ರ ಫ್ಯಾಮ್ಲಿಗಾಗಲಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಚೆನ್ನಾಗಿರಲಿ, ಯಾವತ್ತೂ ಅಮರವಾಗಿರಲಿ. ಸರಿಗಮ ವಿಜಯ್ ಅವರು ನೆನಪು ಮಾತ್ರ ಈಗ ಉಳಿದಿದೆ ಅಷ್ಟೇ. ಈಗ ನಿಮಗೆ ವಿಚಾರಗಳನ್ನು ಹಂಚ್ಕೊಂಡ್ರಿ, ಧನ್ಯವಾದ. ಇದಿಷ್ಟು ಅವರ ಅತ್ಯಾಪ್ತರಾದಂತಹ ರಾಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸರಿಗಮ ವಿಜಯ್ ಅವರ ಮತ್ತೊಬ್ಬ ಅತ್ಯಾಪ್ತರಾದಂತಹ ರಾಜು ಅವರು ಕೂಡ ನನ್ನ ಜೊತೆಗಿದ್ದಾರೆ. ಬಾಲ್ಯದಿಂದಲೂ ಕೂಡ ಅವ್ರ ಜೊತೆಗೆ ಆಡ್ಕೊಂಡು ಬೆಳ್ಕೊಂಡು ಬಂದಿರೋರು. ಜೊತೆಗೆ ಅವ್ರು ಈಗ ಇತ್ತೀಚೆಗೆ ಅವರ ಫ್ಯಾಮಿಲಿಗೆ ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ ನಮ್ಮ ಜೊತೆಗೆ. ಸರ್, ಇತ್ತೀಚೆಗೆ ಅವರ ಆರೋಗ್ಯ ಹದಗೆಟ್ಟಿತ್ತು, ಬಟ್ ಕಂಬ್ಯಾಕ್ ಆಗ್ತಾರೆ, ಎಲ್ಲ ಚೆನ್ನಾಗಿದ್ರು. ಬಿಕಾಸ್ ನ್ಯೂ ಇಯರ್ ದಿನ ಸಾಕಷ್ಟು ಆಕ್ಟಿವ್ ಆಗಿದ್ರು, ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಏನಾಯಿತು ಸರ್ ಎಕ್ಸಾಕ್ಟ್ಲಿ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ? ನಾವು ಅವರು ಸರಿಗಮ್ಮ ವಿಜಯ್ ಅಂದರೆ ಮೊದಲು ಅವ್ರದ್ದು ಹೆಸರು ವಿಜಯ್ ಕುಮಾರ್ ಅಂತ, ನನ್ನ ಹೆಸರು ರಾಜೇಂದ್ರ ಅಂತ. ನಾವು ಅವರು ಎಚ್ ಎಲ್ಲಿ ಹುಟ್ಟು ಬೆಳೆದವರು. ಅಂದರೆ ಎಚ್ ಎಲ್ ಕ್ವಾರ್ಟರ್ಸ್ ಇತ್ತು, ಡಿ ಟೈಪು, ನಾವು ಎನ್ ಟೈಪು. ಆವಾಗ ನಾವು ಹೋಗಬೇಕಾದ್ರೆ ನಾನು ಆವಾಗ 5-6 ವಯಸ್ಸಾಗಿತ್ತು. ಅವರು ನನಗೆ ಕರ್ಕೊಂಡು ಹೋಗೋರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆವಾಗ ಎಚ್ ಎಲ್ಲಲ್ಲಿ ಅವ್ರಿಗೆ 12ನೇ ವಯಸ್ಸಲ್ಲಿ ನಾಟಕ ಆಡಲೇಬೇಕು ಅಂತ ಘಟೋತ್ಕಚ ಅಂತ ಒಂದು ನಾಟಕ ಮಾಡಿದ್ರು. ಆ ಘಟೋತ್ಕಚ ನಾಟಕದಲ್ಲಿ ತುಂಬ ಪ್ರಸಿದ್ಧವಾಗೋಯ್ತು. ಎಲ್ಲೇ ಹೋದ್ರೂ ಇವ್ರ ನಾಟಕ ಎಲ್ಲರೂ ನೀವೇ ಆಡಬೇಕು ಅಂತ ಹೇಳಿದ್ಮೇಲೆ ಅವ್ರಿಗೆ ಚಿತ್ರರಂಗದಲ್ಲಿ ತುಂಬ ಆಸೆ ಇತ್ತು. ಆದರೆ ಅವರು ಫ್ಯಾಮ್ಲಿಯಲ್ಲಿ ಯಾರೂ ಇಲ್ಲ ನಾನು ಹೋಗ್ತೀನಿ, ಚಿತ್ರರಂಗಕ್ಕೆ ಬರ್ತೀನಿ ಅಂತ ಸಾಧನೆ ಮಾಡಿ ಹೀಗೋ ಮಾಡಿ 76ನೇ ಇಯರಲ್ಲಿ NGF ಕೆಲಸ ಸಿಕ್ತು. NGF ಏನಾಯಿತು, ಅವಾಗ ಎಲ್ಲ ITI ಫ್ಯಾಕ್ಟ್ರಿ, HL ಫ್ಯಾಕ್ಟ್ರಿಗಳು ಎಲ್ಲ ಈ ನಾಟಕ ಆಗಲಿ, ಅವಾಗ ಈ ಕಾಂಪಿಟಿಷನಲ್ಲಿ ಅವಾಗ NGF ಫಸ್ಟ್ ಪ್ರೈಸ್ ಬರೋದು ಸರಿಗಮ ವಿಜಿಗೆ. ಆಮೇಲೆ ಅವ್ರಿಗೆ ಡಾಕ್ಟ್ರೇಟ್ ಬಂತು, ನನಗೂ ಡಾಕ್ಟ್ರೇಟ್ ಬಂತು. ಎಂಟೈರ್ ಫ್ಯಾಮ್ಲಿನಲ್ಲಿ ವಿಡಿಯೋ ಫೋಟೋ ಇವತ್ತಿಗೂ ನಾನೇ ಇರೋದು ಅವ್ರ ಫ್ಯಾಮಿಲಿನಲ್ಲಿ. ಒಡನಾಟ ಅಂದರೆ ಹೇಗೆಂದರೆ ನಾನು ಅವರು ವಿಜಯ್ ಕುಮಾರು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳೇ ನಾವು. ಇವತ್ತು ರಾಜ್ಕುಮಾರ್ ಕೂಡ ಬಂದು ಅವ್ರಿಗೆ ಸಂಸಾರದಲ್ಲಿ ಸರಿಗಮ 100ನೇ ಚಿತ್ರಕ್ಕೆ ಬಂದರು. ಅವರು ಕೂಡ ಬ್ಲೆಸ್ಸಿಂಗ್ ತೊಗೊಂಡಿದ್ದಾರೆ. ಆದರೆ ನಮ್ಮ ಉಮಾಶ್ರೀ ಅವರಾಗಲಿ, ಪ್ರಭಾಕರ್ ಪಿಕ್ಚರ್ಗೂ ನಾನು ಫೋಟೋಗ್ರಾಫಿ ಮಾಡಿದ್ದೀನಿ. ರಾಜು ಅವರೇ, ನೀವು ಬರಬೇಕು, ಅಟ್ಲೀಸ್ಟ್ ನೀವು ಫೋಟೋಗ್ರಾಫರ್ನ ಆಗಬೇಕು ನಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಬೆಳುವಲ್ಲದ ಮಡಿಲಲ್ಲಿ ಮೊದಲನೇ ಚಿತ್ರಕ್ಕೆ ಅವರು ಹೋಗಿದ್ದು, ಎಂಟ್ರಿ ಆಗಿದ್ದು. ನಾನು ಕೂಡ ಅವಾಗ ಜೊತೆಗೆ ಫೋಟೋಗ್ರಾಫಿಯಾಗಿ ಮಾಡಿದ್ದೀನಿ. ಆಮೇಲೆ ಕೆಲವು ಕಡೆ ಎಲ್ಲ ನಂದಿ ಬೆಟ್ಟಕ್ಕೆ ಅವ್ರ ಜೊತೆಗೆ ಹೋಗಿ ಎಷ್ಟೋ ಸಾಕಷ್ಟಾಯಿತು. ಚಿತ್ರರಂಗ ಬಿಡಬೇಕು ಅಂತ ಫ್ಯಾಕ್ಟ್ರಿನಲ್ಲಿ ಎಷ್ಟೇ ಹೇಳಿದ್ರು ಫ್ಯಾಕ್ಟ್ರಿಯವ್ರು ಬಿಟ್ಟಿಲ್ಲ, ನಿಮ್ಮಂಥ ಕಲಾವಿದರು ಬೇಕು ಅಂತ. ಕಡೆಗೆ ಅವ್ರು ಏನು ಮಾಡೋರು, ವಾಲಂಟ್ರಿಯಾಗಿ ರಿಟೈರ್ಮೆಂಟ್ ತೊಗೊಂಡು ಆಚೆ ಬಂದರು. ಆದರೆ ಅವರು ಮನೇಲಿ ಕೂತ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆಗೆ ಸ್ಕ್ರಿಪ್ಟ್ ಬರೀತಾಯಿದ್ರು. ತಿರ್ಗಾ ಬೇರೆ ಬೇರೆ ಕಲಾವಿದರಿಗೂ ಅವರು ಮುಂದೆ ತೊಗೊಂಬಂದರು. ಅವರು ಭವ್ಯದವರು ಅವ್ರ ನಾಟಕ ಆಡಿದ್ದಾರೆ, ಉಮಾಶ್ರೀ ಅವರು ಆಡಿದ್ದಾರೆ. ಆಮೇಲೆ ಅವ್ರ ನಾಟಕದಲ್ಲಿ ಪ್ರತಿಯೊಬ್ಬರು ಕಲಾವಿದರು ಇಲ್ಲ ಅಂತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನರಸಿಂಹರಾಜ ಹೇಗೆ ಆ ಥರ ಇವರು ಕಾಮಿಡಿ ಮಾಡ್ತಾಯಿದ್ರು. ಆರೋಗ್ಯದ ಬಗ್ಗೆ ಅಂತ ಹೇಳ್ತಾ ಹೋಗೋದು ಬಂದಾಗ ಯಾವಾಗಿಂದ ಹದಗೆಡ್ತಾ ಹೋಗ್ತು? ಬಿಕಾಸ್ ಅವ್ರ ಜೊತೆಗೆ ಇರೋದ್ರಿಂದಾಗಿ ಈಗ ಇತ್ತೀಚೆಗೆ 3 ದಿನದ ಹಿಂದೆಯಿಂದ ನಮಗೆ 4-5 ದಿನದಿಂದ ನಮಗೆ ಮಾಹಿತಿ ಸಿಗ್ತಾ ಇರೋದು. ಸೊ ಪರ್ಟಿಕ್ಯುಲರ್ಲಿ ಏನಾಗಿತ್ತು, ಬೇರೆ ಆರೋಗ್ಯ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ರಾ, ಆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ? ನೋಡಿ, 29ನೇ ತಾರೀಕು ನಾನು ಫೋನ್ ಮಾಡಿದ್ದೆ. ಈ ಥರ ಅವ್ರಿಗೆ ವಿಷಯ ತಿಳಿತು. ಕರ್ನಾಟಕ ಜೈನ್ ಭವನಲ್ಲಿ ಎಲೆಕ್ಷನ್ ಆಯಿತು, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, EC ಮೆಂಬರ್. ರಾಜು ಅವರೇ, ನಾನೇ ಮಾತಾಡ್ತೀನಿ ಸ್ಕ್ರಿಪ್ಟ್ ಅಂತ ಹೇಳಿ ಮಾತಾಡಿದ್ದಾರೆ ಮನೆಯಲ್ಲಿ, ಚೆನ್ನಾಗಿದ್ದರು. ಆಮೇಲೆ ಒಂದು ವಾರ ಆದಮೇಲೆ ನೋಡಿದರೆ ಆರೋಗ್ಯ ಯಾಕೋ ಸರಿ ಇಲ್ಲ ಅಂತ ಅವ್ರ ಮಗ ಫೋನ್ ಮಾಡಿದ್ರು, ರೋಹಿತು. ಆಗ ನಾನು ವಿಶ್ವನಾಥ್ಗೆ ಹೇಳಿದೆ, ಈಗ ನೋಡಿ ಅಂತ. ಹೋಗಿದ ತಕ್ಷಣ ಇಲ್ಲ, ಸ್ವಲ್ಪ ಅವ್ರಿಗೆ ಲಂಗ್ಸಲ್ಲಿ ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಆಗಿದೆ, ಚೇತರಿಸ್ಕೋತಾ ಇದ್ದಾರಂತ ಡಾಕ್ಟ್ರ್ ಹೇಳೋರು, ಈಗ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೋಡಿದರೆ ಅವ್ರಿಗೆ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ಯಾರೂ ನಂಬಿರಲಿಲ್ಲ. ಇದು ಭಾಳ ದೊಡ್ಡ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗಲಿ ಪ್ರತಿಯೊಬ್ಬರ ಕಲಾವಿದರು, ಹಳೆಬರಾಗಲಿ ಹೊಸಬರಾಗಲಿ, ಇವರು ಎಷ್ಟೋ ಜನ ದಾಖಲೆ ಮಾಡಿದ್ದಾರೆ. ಇವರು ಸರಿಗಮ ವಿಜಯ್ ಅಂತ, ಸಂಸಾರದಲ್ಲಿ ಸರಿಗಮ ಅಂತ ಹೆಸರು ಒಂದು ಪ್ರಸಿದ್ಧಿ ತೊಗೊಂಡ್ಬಿಟ್ರು. ಯಾಕಂದರೆ ಇವತ್ತು ಬೆಳಗ್ಗೆ ನಾನು ಅವರ ಹಾಸ್ಪಿಟ್ಲಿಗೆ ನೋಡೋಕ್ಕಂತ ಹೋಗೋಣ ಅಂತ ಹೋದರೆ ಮಧ್ಯದಲ್ಲಿ ಫೋನ್ ಬಂತು ಚಿತ್ರರಂಗದಿಂದ, ವಿಜಯ್ ಅವರು ನೋಮೋರು ಅಂತ, ದಯವಿಟ್ಟು ಮನೆಗೆ ಬನ್ನಿ ಇಲ್ಲಿ ಅಂತ. ಇಲ್ಲೇ ನಾವು ಬಂದು ಇದ್ರ ಮುಂದೆ ನಾನು ಏನು ಹೇಳೋಕ್ಕಾಗ್ತಿಲ್ಲ. ಅವ್ರ ಫ್ಯಾಮ್ಲಿಗಾಗಲಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಚೆನ್ನಾಗಿರಲಿ, ಯಾವತ್ತೂ ಅಮರವಾಗಿರಲಿ. ಸರಿಗಮ ವಿಜಯ್ ಅವರು ನೆನಪು ಮಾತ್ರ ಈಗ ಉಳಿದಿದೆ ಅಷ್ಟೇ. ಈಗ ನಿಮಗೆ ವಿಚಾರಗಳನ್ನು ಹಂಚ್ಕೊಂಡ್ರಿ, ಧನ್ಯವಾದ. ಇದಿಷ್ಟು ಅವರ ಅತ್ಯಾಪ್ತರಾದಂತಹ ರಾಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.